ಇನ್ನು ಮತ್ತೊಂದು ಜಾಗ ಬೆಂಗಳೂರಿನಲ್ಲಿ ಅಂತಂದ್ರೆ ಅದು ಸಿಲ್ಕ್ ಬೋರ್ಡ್ ಜಂಕ್ಷನ್. ಇಲ್ಲಿ ಈ ತರ ಪರಿಸ್ಥಿತಿ ಇರಲಿಲ್ಲ, ಅದು ಇತ್ತೀಚೆಗೆ ಆಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಮೆಟ್ರೋ ಕಾಮಗಾರಿಯನ್ನು ಮಾಡುವಂತ ಸಂದರ್ಭದಲ್ಲಿ ಮಾಡಿರುವಂತ ಎಡವಟ್ಟಿನಿಂದಾಗಿ ಇವತ್ತು ಆ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಕಳೆದ 10 ವರ್ಷಗಳಿಂದ, ಕಳೆದ 5-6 ವರ್ಷಗಳಿಂದ. ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಸಿಲ್ಕ್ ಬೋರ್ಡ್ನಲ್ಲಿ, ಏನಿದಕ್ಕೆ ಕಾರಣ? ಈಗ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಸ್ಥಳೀಯವಾಗಿರುವಂಥ ಜನ? ಸರಾಗವಾಗಿ ನೀರು ಹರಿದು ಹೋಗಬೇಕು ರಾಜಕಾಲುವೆಗೆ, ಯಾಕೆ ಹರಿದು ಹೋಗ್ತಾ ಇಲ್ಲ? ಏನಾಗಿದೆ ಆಗಿದ್ದಾಗ ಸಿಲ್ಕ್ ಬೋರ್ಡ್ನಲ್ಲಿ? ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ಪೂರ್ವ ಮುಂಗಾರು ಆರ್ಭಟ, ಮತ್ತೆ ಸಿಲ್ಕ್ ಬೋರ್ಡ್ನಲ್ಲಿ ಮಳೆ ಅವಾಂತರ. ಜೆಸಿಬಿ ಮೂಲಕ ನೀರು ತೆರವಿಗೆ ಹರಸಾಹಸ. ಮಳೆಗಾಲವನ್ನ ಮೀರಿಸುವಂತೆ ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಧಾರಾಕಾರ ಮಳೆ ಸಾಕಷ್ಟು ಅವಾಂತರವನ್ನ ತಂದೊಡ್ಡಿದೆ. ನಿನ್ನೆಯಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಜನರನ್ನ ಹೈರಾಣಾಗಿಸಿದೆ. ಸಿಲ್ಕ್ ಬೋರ್ಡ್ನಲ್ಲಿ ನಿನ್ನೆಯಿಂದ ಸುರಿತಾ ಇರುವಂತಹ ಮಳೆಗೆ ನೀರು ಕಡಿಮೆಯಾಗಿಲ್ಲ. ನೀರು ತೆರವು ಮಾಡಲಿಕ್ಕೆ ಹರಸಾಹಸ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆಯಿಂದ ನೀರು ತೆರವು ಮಾಡ್ತಾ ಇರುವಂತಹ ಬಿಬಿಎಂಪಿ, ಬಿಎಂಆರ್ಸಿಎಲ್ ಇವತ್ತು ಸಹ ಜೆಸಿಬಿ ಮೂಲಕ ನೀರು ತೆರವಿಗೆ ಹರಸಾಹಸ ಪಟ್ಟಿದ್ದಾರೆ. ವಾಹನ ಸಂಚಾರಕ್ಕೆ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ. ಆದರೆ ಸಿಲ್ಕ್ ಬೋರ್ಡ್ ಬಳಿ ಇನ್ನೂ ಕೂಡ ನೀರು ಕಡಿಮೆ ಆಗಿಲ್ಲ. ಬೆಳಗ್ಗೆ ಮಳೆ ಬಂದ ಕಾರಣದಿಂದ ಇನ್ನಷ್ಟು ನೀರು ಸೇರ್ಪಡೆ ಆಗಿದೆ. ತಗ್ಗು ಪ್ರದೇಶ ಆಗಿರೋ ಕಾರಣದಿಂದಾಗಿ ಇಲ್ಲಿ ಮೆಟ್ರೋ ಕಾಮಗಾರಿ ಆಗ್ತಾ ಇತ್ತು. ಇಲ್ಲೇನು ನೀವು ಪಿಲ್ಲರ್ ನೋಡ್ತಾ ಇದ್ದೀರಾ, ಈ ಪಿಲ್ಲರ್ ನಿರ್ಮಾಣಕ್ಕೆ ಈ ಡ್ರೈನೇಜ್ ಲೈನ್ ಇತ್ತು, ಆ ಡ್ರೈನೇಜ್ ಲೈನನ್ನು BMRCL ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀರು ಹೊರ ಹೋಗಲಿಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗ ಇಲ್ಲದ ಪರಿಣಾಮಕ್ಕೋಸ್ಕರ ಇಲ್ಲಿಯೇ ನಿಂತಿರುವಂಥದ್ದು. ಇಲ್ಲಿ ನಿಂತು ನೀರು ನಿನ್ನೆಯಿಂದನೂ ಕೂಡ ಇದೇ ರೀತಿಯಲ್ಲಿ ಚಿತ್ರಣ ಇದೆ. JCB ಮುಖಾಂತರ ನೀರನ್ನೇ ಎತ್ತುವಂಥ ಕೆಲಸ ಮಾಡಿದ್ರು ಸಾಧ್ಯ ಆಗಿಲ್ಲ. ಆದರೆ ಈ ಮುಖಾಂತರವಾಗಿ ರಾಜಕಾಲುವೆಗೆ ಸಣ್ಣ ಲೈನನ್ನು ಕನೆಕ್ಟ್ ಮಾಡಿ ನೀರು ಬಿಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ನೀರು ಕಡಿಮೆ ಆಗ್ತಾ ಇಲ್ಲ. ಮಳೆ ಬೇರೆ ಬರ್ತಾ ಇರುವಂಥದ್ದು. ಪೂರ್ವ ಮುಂಗಾರಿನ ಆರ್ಭಟ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಈಗ ಮಳೆ ಜಾಸ್ತಿ ಆಗ್ತಾ ಇದೆ. ಸಿಲ್ಕ್ ಬೋರ್ಡ್ನಲ್ಲಿ ನೀರು ಕೂಡ ಕಡಿಮೆ ಆಗ್ತಾ ಇಲ್ಲ. BMRCL ಎಡವಟ್ಟಿನಿಂದಾಗಿ ಇವತ್ತು ಸಿಲ್ಕ್ ಬೋರ್ಡ್ನಲ್ಲಿ ಈ ಪ್ರಮಾಣದಲ್ಲಿ ನೀರು ನಿಂತ್ಕೊಳ್ಳೋದಕ್ಕೆ ಕಾರಣ. ಅವರಿಂದನೇ ಈಗ ನೀರನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮಳೆಗೆ ಮುಳುಗೆದ್ದ ಹೊಸೂರು ರಸ್ತೆಯುದ್ದಕ್ಕೂ ನೀರೋ ನೀರು. ಕೆರೆಯಂತಾದ ಫ್ಲೈಓವರ್ ಕೆಳಗಿನ ರಸ್ತೆ. ಭಾರೀ ಮಳೆಗೆ ಹೊಸೂರು ರಸ್ತೆಯಲ್ಲಿ ಸಂಪೂರ್ಣ ಜಲಾವೃತವಾಗಿದೆ. ರಸ್ತೆಯುದ್ದಕ್ಕೂ ನೀರು ತುಂಬಿಕೊಂಡು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ಫ್ಲೈಓವರ್ ಕೆಳಗಿನ ಮುಖ್ಯ ರಸ್ತೆಯಂತೂ ಕೆರೆಯಂತಾಗಿದ್ದು ವಾಹನಗಳೆಲ್ಲ ಸ್ಲೋ ಮೂವಿಂಗ್ನಲ್ಲಿ ತೆರಳುತ್ತಾ ಇದ್ದಿದ್ದರಿಂದ ಟ್ರಾಫಿಕ್ ಆಗಿತ್ತು. ಮುಖ್ಯ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬರೀ ನೀರೇ ಕಾಣಿಸ್ತಿತ್ತು. ದ್ವಿಚಕ್ರ ವಾಹನ ಸವಾರರು ನೀರಿನ ರಭಸಕ್ಕೆ ಪರದಾಡುವಂತಾಗಿತ್ತು. ಸಿಲ್ಕ್ ಬೋರ್ಡ್ಗೆ ರಾಮಲಿಂಗಾರೆಡ್ಡಿ ಭೇಟಿ. ಮಳೆ ಅವಾಂತರದ ಬಗ್ಗೆ ಪರಿಶೀಲನೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ನೀರಿನ ಪ್ರಮಾಣ ತಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಕೊಟ್ಟು ಮಳೆ ಹಾನಿ ಪರಿಶೀಲನೆ ನಡೆಸಿದರು. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಳೆ ಹಾನಿ ಸಮಸ್ಯೆಯ ಬಗ್ಗೆ ವಿವರಣೆ ಕೊಟ್ಟರು. ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ವಿಳಂಬ ಕಾಮಗಾರಿಯಿಂದಲೇ ಹೀಗಾಗಿದೆ ಅಂತ ಹೇಳಿದರು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಸ್ಟ್ ಬೆಂಗಳೂರು ಮುಳುಗಿ ಹೋಗಿತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 250 ಕಿಲೋಮೀಟರ್ ತಡೆಗೋಡೆ ಮಾಡಿದ್ದೀವಿ. ಮಳೆಗಾಲ ಆರಂಭಕ್ಕೂ ಮುನ್ನ ಕಾಮಗಾರಿಯನ್ನ ಮಾಡಿ ಮುಗಿಸಬೇಕು ಅಂತ ಹೇಳಿದರು. ಮಳೆಗಾಲದಲ್ಲಿ ಸ್ವಲ್ಪ ಕಾಮಗಾರಿಗಳನ್ನು ಸ್ಲೋ ಮಾಡಬೇಕು. ಆಮೇಲೆ ಸ್ಟಾರ್ಮ್ ವಾಟರ್ ಕ್ಲೀನ್ ಮಾಡೋದು ಅದೆಲ್ಲ ಮಳೆಗಾಲಕ್ಕೆ ಮುಂಚೆನೇ ಮಾಡಬೇಕು. ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. 3 ವರ್ಷಕ್ಕೆ ಮುಂಚೆ BJP ಸರ್ಕಾರ ಇದ್ದಾಗ ಜ್ಞಾಪಕ ನಿಮಗೆ ಇಡೀ ಈಸ್ಟ್ ಬೆಂಗಳೂರು ಮುಳುಗೋಗಿತ್ತು. ತಡೆಗೋಡೆಗಳನ್ನು ಸ್ಟಾರ್ಮ್ ವಾಟರ್ ಡ್ರೈನ್ಗೆ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಕೂಡ ಒಂದು 240 ಕಿಲೋಮೀಟರ್ ಮಾಡಿದ್ರು. ಸಿದ್ದರಾಮಯ್ಯನವ್ರ ಸರ್ಕಾರ ಆದಮೇಲೆ BJP ಸರ್ಕಾರ ಬಂದರು, 1 ಕಿಲೋಮೀಟರ್ ಮಾಡಲಿಲ್ಲ ಅವರು. ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಬಿಜೆಪಿ ನಿಯೋಗ ಭೇಟಿ. ಸರ್ಕಾರದ ವಿರುದ್ಧ ಬಿಜೆಪಿ ಪೋಸ್ಟರ್ ಪ್ರದರ್ಶನ. ಮಳೆಗೆ ತತ್ತರಿಸಿರುವ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, MLC ಚಲವಾದಿ ನಾರಾಯಣಸ್ವಾಮಿ, ಶಾಸಕ ಸತೀಶ್ ರೆಡ್ಡಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಮಳೆ ಅನಾಹುತದ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿದ್ದು, ಮಳೆ ಅನಾಹುತದ ಬಗ್ಗೆ ಬಿಜೆಪಿ ನಾಯಕರಿಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್ ವಿವರಿಸಿದರು. ಈ ವೇಳೆ ಬಿಜೆಪಿ ನಿಯೋಗ ಸರ್ಕಾರದ ವಿರುದ್ಧ ಪೋಸ್ಟರ್ ಪ್ರದರ್ಶನ ಮಾಡಿತು. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಉತ್ತರಿಸಿ DKಶಿ ಅವರೇ, ಹೇಳಿದ್ದು ಬ್ರ್ಯಾಂಡ್ ಬೆಂಗಳೂರು, ಮಾಡಿದ್ದು ಬ್ಯಾಡ್ ಬೆಂಗಳೂರು ಎಂಬ ಪೋಸ್ಟರ್ಗಳನ್ನು ಬಿಜೆಪಿ ನಾಯಕರು ಪ್ರದರ್ಶಿಸಿದರು. DK ಶಿವಕುಮಾರ್ ಡೈಲಾಗ್ ಕಿಂಗ್. ಕಾಂಗ್ರೆಸ್ನವರಿಗೆ ಸೆನ್ಸ್ ಇಲ್ಲ, ಸರ್ಕಾರದ ವಿರುದ್ಧ ಅಶೋಕ್ ಕಿಡಿ. ಬಳಿಕ ಸರ್ಕಾರದ ವಿರುದ್ಧ ಹರಿಹಾಯ್ದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ನವರಿಗೆ ಸೆನ್ಸ್ ಇಲ್ಲ, ರಾಜಕಾಲುವೆಯ ಸೆನ್ಸಾರ್ ಅನ್ನ ಹಾಕಿದೀವಿ ಅಂತ ಹೇಳಿದ್ರು. ಎಲ್ಲಿ ನಿಮ್ಮ ಸೆನ್ಸಾರ್? ಶಿವಕುಮಾರ್ ಡೈಲಾಗ್ ಕಿಂಗ್. ಹವಾಮಾನ ಇಲಾಖೆ 1 ತಿಂಗಳ ಹಿಂದೆಯೇ ಮುನ್ಸೂಚನೆ ಕೊಟ್ಟಿದ್ರು, ಕಾಂಗ್ರೆಸ್ ಅವರೇನು ಮಣ್ಣು ತಿಂತಿದ್ರಾ ಅಂಥೇಳಿ ಗುಡುಗಿದ್ರು. ಬ್ರ್ಯಾಂಡ್ ಬೆಂಗಳೂರು ಮಾಡಿದಂಥ ಕಾಂಗ್ರೆಸ್ ಅವರಿಗೆ ಇಡೀ ರಾಜ್ಯದ ಜನ, ಇಡೀ ಬೆಂಗಳೂರು ಜನ ಚೀಮಾರಿ ಆಗ್ತಾ ಇದ್ದಾರೆ. ಏನು ಅಭಿವೃದ್ಧಿ ಇಲ್ಲ. ಎಲ್ಲ ರಾಜಕಾಲುವೆಯಲ್ಲಿ ಸೆನ್ಸರ್ ಅಳವಡಿಸಿದ್ದೀನಿ ಅಂತ ಹೇಳಿದ್ರಿ. ಎಲ್ಲಪ್ಪ ನಿನ್ನ ಸೆನ್ಸರ್ ಕೆಲಸ ಮಾಡಿದ್ದು?
ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ, ಸೆನ್ಸಾರ್ ಹಾಳಾಗೋಯ್ತು. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಡೈಲಾಗ್ ಕಿಂಗ್. ಹವಾಮಾನ ಇಲಾಖೆ 1 ತಿಂಗಳಿಂದ ಕಾರ್ಪೊರೇಷನ್ಗೆ, BWS ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ಟರು. 1 ತಿಂಗಳು ಟೈಮ್ ಇತ್ತು. ಏನಾದ್ರೂ ಒಂದು ಸಭೆ ಮಾಡಿದ್ದೀರಾ? ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರಾಜಕಾಲುವೆ ಒತ್ತುವರಿ ಸರಿಪಡಿಸಿಲ್ಲ, ಕಾಮಗಾರಿಗಳಿಗೆ ಹಣ ಕೊಡದೆ ಬೆಂಗಳೂರು ಈ ದುಸ್ಥಿತಿಗೆ ಬಂದಿದೆ. ಕಥೆಗಳನ್ನ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಾ, ಅಭಿವೃದ್ಧಿ ಕೆಲಸ ಮಾಡಿ ಗೌರವ ಉಳಿಸ್ಕೊಳ್ಳಿ ಅಂತ ಹೇಳಿ ತಿವಿದಿದ್ದಾರೆ. ಈ ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ ಇದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ. ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಸಚಿವ, ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ಇಲ್ಲಿ ಆಗ್ಬೇಕಾಗಿರ್ತಂತ ಕೆಲಸ ಕಾರ್ಯಗಳನ್ನ, ಕಾಮಗಾರಿಗಳನ್ನ ತ್ವರಿತಗತಿಯಲ್ಲಿ ಮುಗಿಸ್ಬೇಕು. ಒಟ್ಟಾರೆ ಧಾರಾಕಾರ ಮಳೆಗೆ ಬೆಂಗಳೂರು ಬೆದರಿ ಬೆಂಡಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.